ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗ ಮಾಜಿ ಮಂತ್ರಿಗೆ ಸಂಕಷ್ಟ. ಭೈರತಿ ಬಸವರಾಜ್ಗೆ ಎದುರಾಗಿದೆ ಈಗ ಬಂಧನದ ಭೀತಿ. ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ಒಪ್ಪಿಲ್ಲ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ. ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಕಾರ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ವಿಚಾರಣಾ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಲ್ಲಿಯವರೆಗೂ ಬಂಧನದಿಂದ ರಕ್ಷಣೆ ನೀಡೋದಕ್ಕೂ ನಕಾರ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಬಹುದು ಅಂತ. ಅಂದರೆ ಈ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರು ಕೂಡ ಆರೋಪಿ. ಚಾರ್ಜ್ ಶೀಟಲ್ಲಿ FIR ನಲ್ಲಿ ಅವ್ರ ಹೆಸರು ಕೂಡ ಇದೆ. ಆದರೆ ಈ ಬಂಧನ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು. ಬೇರೆ ಬೇರೆ ಕೋರ್ಟ್ಗಳು ಹೋಗೋದು, ಅರ್ಜಿ ಹಾಕೋದು. ಈಗ ವಿಚಾರಣಾ ಕೋರ್ಟ್ನಲ್ಲೂ ಕೂಡ ಒಂದು ಸರ್ತಿ ಆಗಿತ್ತು. ಅದಾದಮೇಲೆ ಅವರು ಹೈಕೋರ್ಟ್ಗೆ ಹೋದರು, ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಕೇಳಿದ್ರು, ಕೊಟ್ಟಿಲ್ಲ. ಆಮೇಲೆ ಲೋವರ್ ಕೋರ್ಟ್ಗೆ ಹೋಗಿ ಅಲ್ಲಿ ಅರ್ಜಿ ಹಾಕ್ಕೊಳ್ಳಿ ಅಂದರು. ಅಲ್ಲಿ ತನಕ ಬಂಧನ ಭೀತಿಯಿಂದ ನಿಮ್ಮನ್ನು ಸೇಫ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಭೈರತಿ ಬಸವರಾಜ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡೋದಕ್ಕೆ ಹೈಕೋರ್ಟ್ ಒಪ್ಪಿಲ್ಲ. ಆಂಟಿಸಿಪೇಟರಿ ಬೇಲ್ ಇಲ್ಲ. ಸೊ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಅಲ್ಲಿಯವರೆಗೂ ಬಂಧನದಿಂದ ರಕ್ಷಣೆ ಮಾಡೋದಕ್ಕೆ ಒಪ್ಪಿಲ್ಲ. 2 ದಿನಗಳಿಂದ ಅಧಿವೇಶನದ ಕಡೆ ಸುಳಿಯಿಲ್ಲ ಭೈರತಿಯವರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. 2 ದಿವಸದಿಂದ ಅವರು ಅಧಿವೇಶನಕ್ಕೂ ಕೂಡ ಬಂದಿಲ್ಲ. ಮಾಜಿ ಸಚಿವರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅಧಿವೇಶನಕ್ಕೂ ಕೂಡ ಕಳೆದ 2 ದಿನಗಳಿಂದ ಅವರು ಬಂದಿಲ್ಲ. 2 ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮಾಜಿ ಮಂತ್ರಿಗಳು ನಾಪತ್ತೆಯಾಗಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಯಾವಾಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಡಕ್ಕೆ ಬರಲ್ಲ ಅಂದ್ರೋ ಸಹಜವಾಗೇ ಪೊಲೀಸರು ಬಂಧನಕ್ಕೆ ರೆಡಿ ಮಾಡ್ಕೋತಾರೆ. ಈಗ ಮುಂದಿನ ಕ್ರಮ ಏನು ಅಂತಂದ್ಬಿಟ್ಟು ಅರವಿಂದ, ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಭೈರತಿ ಬಸವರಾಜ್ ಇವ್ರಿಗೆ ಇದೀಗ ಬಂಧನದ ಭೀತಿ ಎದುರಾಗಿರೋದು. ಕಾರಣ ಈವರೆಗೂ ಕೂಡ ಹೈಕೋರ್ಟ್ನಲ್ಲಿ ಒಂದು ರೀತಿ ಮಧ್ಯಂತರ ರಿಲೀಫ್ ಸಿಕ್ಕಿತ್ತು. ಅಂದ್ರೆ ಅರೆಸ್ಟ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆಯನ್ನ ತಂದಿದ್ರು. ಯಾವಾಗ ಭಾರತೀಯ ನಗರ ಪೊಲೀಸರಿಂದ ಪ್ರಕರಣ CIDಗೆ ವರ್ಗಾವಣೆ ಆಯಿತು. CID ಅವರು ಪ್ರಕರಣದ A1 ಆರೋಪಿಯಾಗಿದ್ದಂತಹ ಜಗನನ್ನ ಕೂಡ ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಇವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮತ್ತೆ ಅರೆಸ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಹೀಗಾಗಿ ಹೈಕೋರ್ಟ್ನಲ್ಲಿ ಹಾಕೊಂಡಿದ್ದಂತಹ ಆ ಒಂದು ಇಂಟ್ರಿಮ್ ರಿಲೀಫ್ ಏನಿತ್ತು, ಮಧ್ಯಂತರ ರಕ್ಷಣೆ ಏನಿತ್ತು, ಅದನ್ನ ತೆರವುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಮಾನ್ಯ ಹೈಕೋರ್ಟ್ ಇದೀಗ ಮಧ್ಯಂತರ ರಕ್ಷಣೆಯನ್ನ ಕೊಡೋದಕ್ಕೆ ಆಗೋದಿಲ್ಲ, ಮತ್ತೆ ಈಗ ನೀವು ಬೇಲ್ ಏನಿದೆ ಆ ಬೇಲನ್ನ ವಿಚಾರಣಾ ನ್ಯಾಯಾಲಯದಲ್ಲಿ ಪಡೆದುಕೊಳ್ಳಿ ಅನ್ನೋ ಮಟ್ಟಿಗೆ ಇದೀಗ ಹೈಕೋರ್ಟ್ ಅಭಿಪ್ರಾಯವನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಪ್ರಕರಣದ ಅಷ್ಟೂ ಜನ ಆರೋಪಿಗಳ ಮೇಲೆ, ಸುಮಾರು 19 ರಿಂದ 21 ಜನ ಆರೋಪಿಗಳೇನಿದ್ರು ಅಷ್ಟೂ ಜನ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನ ಹಾಕಲಾಗಿತ್ತು. ಇದೀಗ ಆ ಕೋಕಾ ಕಾಯ್ದೆ MLA ಭೈರತಿ ಬಸವರಾಜ್ ಮೇಲೆ ಹೇರೋದಕ್ಕೆ ಬರೋದಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಭೈರತಿ ಬಸವರಾಜ್ಗೆ ಸಹಜವಾಗಿ ಬಂಧನ ಭೀತಿ ಎದುರಾಗಿದೆ. ಪ್ರಕರಣದಲ್ಲಿ ಇವರು AFI ಆರೋಪಿಯಾಗಿದ್ರು. ಹೀಗಾಗಿ ಬಂಧನದಿಂದ ಇದೀಗ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಳೆದ 2 ದಿನಗಳಿಂದ ಕೂಡ ಸದನಕ್ಕೆ ಹಾಜರಾಗಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಬಹುತೇಕ ಇದೀಗ ಹೈಕೋರ್ಟ್ ಇವರ ಜಾಮೀನನ್ನ ವಜಾ ಮಾಡಿರೋದ್ರಿಂದ ಬಹುತೇಕ ಇದೀಗ ಸುಪ್ರೀಂ ಕೋರ್ಟ್ ಗಟ್ಟಿ. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕೊಳ್ತಕ್ಕಂತಹ ಸಾಧ್ಯತೆ ಇದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಸದ್ಯಕ್ಕಂತೂ ಈಗ ನಿರೀಕ್ಷಣಾ ಜಾಮೀನು ಕೊಡಕ್ಕೆ ಬರಲ್ಲ ಅಂದಾಗ ಸಹಜವಾಗಿ ಪೊಲೀಸರು ಬಂಧನ ಮಾಡೋದಕ್ಕೆ ತಯಾರಿ ಮಾಡ್ಕೋತಾರೆ. ಅವ್ರನ್ನ ಬಂಧನ ಮಾಡಿ ವಿಚಾರಣೆ ಮಾಡಬೇಕು ಅಂತಲೇ ಕೋರ್ಟ್ಗೆ ಪೊಲೀಸರು ಮನವಿ ಮಾಡ್ಕೊಂಡಿದ್ರು. ಆ ಕೆಲಸ ಆಗುತ್ತೆ. ಇವರು ಸುಪ್ರೀಂ ಕೋರ್ಟ್ ಒಂದೇ ಉಳ್ಕೊಂಡಿರೋದು. ಅಲ್ಲಿ ಇವ್ರಿಗೆ ರಕ್ಷಣೆ ಸಿಗುತ್ತಾ ಅಂತಕ್ಕಂಥದ್ದನ್ನು ನೋಡೋಣ.